ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪವಾಡ ಪುರುಷ ಶ್ರೀ ಸದ್ಗುರು ಸಂತ ಬಾಳುಮಾಮ ಹುಟ್ಟಿ ಬೆಳೆದ ಅಕ್ಕೋಳ ಗ್ರಾಮದಲ್ಲಿರುವ ಮನೆ ಹಾಗೂ ನಿರ್ಮಾಣ ಹಂತದಲ್ಲಿರುವ ಬಾಳುಮಾಮ ದೇವಸ್ಥಾನದ ದರ್ಶನ ಮತ್ತು ಸಂಪೂರ್ಣ ಇತಿಹಾಸವನ್ನು ತಿಳಿಯೋಣ. ಬಾಳುಮಾಮ ಹುಟ್ಟಿ ಬೆಳೆದ ಅಕ್ಕೋಳ ಗ್ರಾಮ ಇರುವುದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನಲ್ಲಿ. ಈಗ ತಾವು ನೋಡುತ್ತಿರುವುದು ಅಕ್ಕೋಳ ಗ್ರಾಮದ ಮಧ್ಯಭಾಗದಲ್ಲಿ 1892 ಅಕ್ಟೋಬರ್ 3ರಂದು ತಂದೆ ಮಾಯಪ್ಪ, ತಾಯಿ ಸತ್ಯವರ ಎರಡನೇ ಮಗನಾಗಿ ಬಾಳುಮಾಮ ಜನಿಸಿದ ಮನೆ. ಈ ಮನೆ 150ರಿಂದ 200 ವರ್ಷಗಳಷ್ಟು ಹಳೆಯದಾಗಿದ್ದು, ಸಂತ ಬಾಳುಮಾಮ ಆಡಿ ಬೆಳೆದ ನೆನಪುಗಳನ್ನು ಮರುಕಳಿಸುವಂತೆ ಗೋಚರಿಸುತ್ತದೆ. ನೂರಾರು ವರ್ಷಗಳಷ್ಟು ಹಳೆಯದಾದ ಈ ಮನೆಯ ಮೇಲ್ಛಾವಣಿಯನ್ನು ಮಾತ್ರ ಬದಲಾಯಿಸಿದ್ದು, ಉಳಿದಂತೆ ಬಾಳುಮಾಮರ ಸಮಯದಲ್ಲಿರುವಂತೆಯೇ ಈ ಮನೆಯನ್ನು ಇನ್ನೂ ಸಹ ಉಳಿಸಿಕೊಂಡು ಬರಲಾಗಿದೆ. ಇದು ಬಾಳುಮಾಮರ ಕಾಲಾವಧಿಯಲ್ಲಿ ಅವರು ವಾಸಿಸಿದ ಮನೆಯ ಬಾಗಿಲು. ಈ ಬಾಗಿಲಿಗೆ ಇಂದಿಗೂ ಸಹ ಪ್ರತಿದಿನ ಪೂಜೆ ಸಲ್ಲಿಸಿಕೊಂಡು ಬರಲಾಗುತ್ತಿದೆ. ಈಗ ತಾವುಗಳು ನೋಡುತ್ತಿರುವುದು ತಾಯಿ ಸತ್ಯವ್ವ ಬಾಳುಮಾಮರಿಗೆ ಜನ್ಮ ನೀಡಿದ ಜಾಗ. ಇದೇ ಜಾಗದಲ್ಲಿ ಸತ್ಯವರಿಗೆ ಹೆರಿಗೆಯಾಗಿ ಸಂತ ಬಾಳುಮಾಮರ ಜನನವಾಯಿತು ಎಂದು ಹೇಳಲಾಗುತ್ತದೆ. ಇಂದು ಈ ಜಾಗದಲ್ಲಿ ಕುರುಬ ಶ್ರೇಷ್ಠ ಕಂಬಳಿಯನ್ನಿಟ್ಟು ಪ್ರತಿದಿನ ಆ ಕಂಬಳಿಗೆ ಪೂಜಿಸಿಕೊಂಡು ಬರಲಾಗುತ್ತಿದೆ. ಇದಾದ ಬಳಿಕ ತಾವು ನೋಡುತ್ತಿರುವುದು ಪವಾಡ ಪುರುಷ ಬಾಳುಮಾಮ ಸಾಕಿದ ಹಾವನ್ನು ಬಡಿದು ಸಾಯಿಸಿದ್ದ ಜಾಗ. ಈ ಜಾಗದ ಬಗ್ಗೆಯೂ ಒಂದು ಹಿನ್ನೆಲೆ ಇದ್ದು, ಬಾಳುಮಾಮ ಬಿಜಾಪುರ ಅಂದರೆ ಇಂದಿನ ವಿಜಯಪುರದಿಂದ ಸವದತ್ತಿ ಮಾರ್ಗವಾಗಿ ತಮ್ಮ ಸ್ವಗ್ರಾಮ ಅಕ್ಕೋಳಕ್ಕೆ ಬರುವಾಗ ಮಾರ್ಗ ಮಧ್ಯದಲ್ಲಿ ಹಾವೊಂದು ಎದುರಾಗಿ ಅದು ಬಾಳುಮಾಮರನ್ನು ಹಿಂಬಾಲಿಸತೊಡಗಿತು. ಈ ಸಂದರ್ಭದಲ್ಲಿ ಬಾಳುಮಾಮ, ನೀನು ನನ್ನನ್ನು ಹಿಂಬಾಲಿಸಬೇಡ, ನಿನ್ನ ಜಾಗ ಇರುವುದು ಇಲ್ಲೇ ಎಂದು ಎಷ್ಟೇ ಹೇಳಿದರೂ ಆ ಹಾವು ಸಂತ ಬಾಳುಮಾಮರನ್ನು ಹಿಂಬಾಲಿಸುತ್ತಾ ಅಕ್ಕೋಳ ಗ್ರಾಮಕ್ಕೆ ಬಂದಿತು. ನಂತರದಲ್ಲಿ ಬಾಳುಮಾಮ ಆ ಹಾವನ್ನು ತಮ್ಮೊಂದಿಗೆ ತಮ್ಮ ಮನೆಯಲ್ಲಿಯೇ ಸಾಕತೊಡಗಿದರು. ಮುಂದೆ ಯಾವುದೋ ಕೆಲಸದ ಕಾರಣಕ್ಕಾಗಿ ಬಾಳುಮಾಮ ಮನೆ ಬಿಟ್ಟು ಹೋಗುವಂತಹ ಸಂದರ್ಭ ಎದುರಾಯಿತು. ಆ ಸಮಯದಲ್ಲಿ ಬಾಳುಮಾಮ ತಮ್ಮ ಅಣ್ಣನ ಹೆಂಡತಿಗೆ, ನಾನು ಬರುವವರೆಗೆ 3 ದಿನ ಬೆಳಿಗ್ಗೆ ಎದ್ದ ತಕ್ಷಣ ಯಾರೊಂದಿಗೂ ಮಾತನಾಡದೆ ಹಾವಿಗೆ ಹಾಲನ್ನು ನೀಡಬೇಕೆಂದು ತಿಳಿಸಿದರು. ಇದಕ್ಕೆ ಒಪ್ಪಿದ ಅಣ್ಣನ ಹೆಂಡತಿ ಮೊದಲೆರಡು ದಿನ ಬಾಳುಮಾಮ ಹೇಳಿದಂತೆ ಹಾವಿಗೆ ಹಾಲನ್ನು ಹಾಕುವವರೆಗೂ ಯಾರೊಂದಿಗೂ ಮಾತನಾಡದೆ ಹಾಲು ನೀಡಿದರು. ಆದರೆ 3ನೇ ದಿನ ಹಾಲು ನೀಡುವ ಮೊದಲೇ ಯಾರೊಂದಿಗೋ ಮಾತನಾಡಿ ಹಾವಿಗೆ ಹಾಲು ನೀಡಲು ಹೋದಾಗ ಆ ಹಾವು ಬಾಳುಮಾಮರ ಹತ್ತಿಗೆ ಮೇಲೆರಗಿ ಬಂದಿತು. ಇದರಿಂದ ಗಾಬರಿಗೊಂಡ ಮನೆಯವರು ಹಾಗೂ ಸುತ್ತಮುತ್ತಲಿನ ಜನ ಸೇರಿಕೊಂಡು ಆ ಹಾವನ್ನು ಬಡಿದು ಕೊಂದರು. ತಾವೀಗ ನೋಡುತ್ತಿರುವುದು ಆ ಹಾವು ಸತ್ತ ಜಾಗ. ಈ ಸಂದರ್ಭದಲ್ಲಿ ಹಾವಿಗೆ ಬೀಳುತ್ತಿದ್ದಂತಹ ಪ್ರತಿಯೊಂದು ಪೆಟ್ಟು ಸಂತ ಬಾಳುಮಾಮರಿಗೆ ಬಿದ್ದು ಮೈಮೇಲೆ ಗಾಯಗಳಾಗಿದ್ದವು ಎಂದು ಹೇಳಲಾಗುತ್ತದೆ. ಇದಾದ ನಂತರ ನಾವು ನೋಡ ಹೊರಟಿದ್ದು ತಂದೆ ಮಾಯಪ್ಪ ಬಾಳುಮಾಮ ಚಿಕ್ಕವರಿದ್ದಾಗ ಅವರನ್ನು ಅದೇ ಗ್ರಾಮದ ಶ್ರೀಮಂತ ವ್ಯಕ್ತಿ ಚಂದೂಲಾಲ್ ಎಂಬುವವರ ಬಳಿ ದನ ಕಾಯಲು ಚೀತಕ್ಕಿಟ್ಟ ಮನೆ. ಈ ಮನೆಯಲ್ಲಿಯೂ ಸಹ ಬಾಳುಮಾಮರ ಫೋಟೋ ಇಟ್ಟು ಪೂಜಿಸಲಾಗುತ್ತಿದೆ. ಈ ಫೋಟೋದಲ್ಲಿ ನೋಡುತ್ತಿರುವವರೇ ಬಾಳುಮಾಮರನ್ನು ಜೀತಕ್ಕೆ ಇರಿಸಿಕೊಂಡ ವ್ಯಕ್ತಿ ಚಂದೂಲಾಲ್. ಇದು ಚಂದೂಲಾಲರ ಮಗ ತಾರಾಚಂದ್. ಇದೇ ನೋಡಿ ಬಾಳುಮಾಮ ಪ್ರತಿದಿನ ದನ ಮೇಯಿಸಿ ಬಂದು ಮಲಗುತ್ತಿದ್ದ ಜಾಗ ಮತ್ತು ಇದು ಬಾಳುಮಾಮರಿಗೆ ಆದೀಶ್ವರ ಭಗವಾನರು ವರವಾಗಿ ನೀಡಿದ ತಟ್ಟೆಯನ್ನು ಇಡುತ್ತಿದ್ದ ಜಾಗ. ಅಂದು ಸಂತ ಬಾಳುಮಾಮರನ್ನು ಜೀತಕ್ಕಿರಿಸಿಕೊಂಡ ಶ್ರೀಮಂತ ಮನೆತನ ಇಂದು ಬಾಳುಮಾಮರ ಜೀವನ ಚರಿತ್ರೆ ತಿಳಿಯಲು ಬರುವ ಭಕ್ತರ ಬಳಿ ಈ ಜಾಗದ ಅಭಿವೃದ್ಧಿಗಾಗಿ
ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎನ್ನುತ್ತಿರುವುದು ಇದೇ ಅಲ್ಲವೇ ಪವಾಡ ಪುರುಷ ಸಂತ ಬಾಳು ಮಾಮಾರ ಮಹಿಮೆ. ಹೀಗೆ ಬಾಳು ಮಾಮಾರು ಹುಟ್ಟಿ ಬೆಳೆದ ಮನೆ ಮತ್ತು ಜೀತಕ್ಕಿದ್ದ ಮನೆಯನ್ನು ನೋಡಿದ ನಂತರ ನಾವು ನೋಡ ಹೊರಟಿದ್ದು ಸದ್ಯ ಅಕ್ಕೋಳ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿರುವ ಬಾಳು ಮಾಮಾರ ದೇವಸ್ಥಾನ. ಈ ದೇವಸ್ಥಾನವು ಅಕ್ಕೋಳ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ನಿಪ್ಪಾಣಿ ಮಮದಾಪುರ ಮುಖ್ಯ ರಸ್ತೆಯ ಬಳಿ ನೋಡಲು ನಮಗೆ ಕಾಣಸಿಗುತ್ತದೆ. ಪ್ರಸ್ತುತ ಈ ದೇವಾಲಯವು ನಿರ್ಮಾಣ ಮತ್ತು ಅಭಿವೃದ್ಧಿ ಹಂತದಲ್ಲಿದ್ದು ಈ ಸ್ಥಳದಲ್ಲಿ ದೇವಾಲಯದ ನಿರ್ಮಾಣಕ್ಕೂ ಒಂದು ಹಿನ್ನೆಲೆ ಇದೆ. ಬಾಳು ಮಾಮ ಸಾಕಿದ ಹಾವನ್ನು ಅವರ ಸಹೋದರರು ಸಾಯಿಸಿದ್ದ ಕಾರಣ ಮನೆ ಬಿಟ್ಟ ಬಾಳು ಮಾಮ ತಮ್ಮ ಚಿಕ್ಕಪ್ಪನ ಹೊಲದಲ್ಲಿ ಬಂದು ವಾಸತೊಡಗಿದರು. ಹೀಗೆ ಒಂದಿಷ್ಟು ದಿನ ಇದೇ ಸ್ಥಳದಲ್ಲಿ ಸಮಯ ಕಳೆದ ಬಾಳು ಮಾಮ ಮುಂದೆ ಅದಮಾಪುರ ಕಡೆ ಹೋದರು. ಈ ಸಮಯದಲ್ಲಿ ಬಾಳು ಮಾಮ ತಮ್ಮ ಚಿಕ್ಕಪ್ಪನಿಗೆ ತಾವು ಉಪಯೋಗಿಸುತ್ತಿದ್ದ ಬಡಿಗೆ ಮತ್ತು ತಟ್ಟೆಯನ್ನು ನೀಡಿದರು. ಇಂದಿಗೂ ಸಹ ಇಲ್ಲಿ ಬಾಳು ಮಾಮಾರು ಬಳಸಿದ ಬಡಿಗೆ ಮತ್ತು ತಟ್ಟೆಯನ್ನು ಮುಟ್ಟಿ ಆಶೀರ್ವಾದ ಪಡೆಯಬಹುದಾಗಿದೆ. ನೀವೇನಾದರೂ ಅಕ್ಕೋಳ ಗ್ರಾಮಕ್ಕೆ ಭೇಟಿ ನೀಡುವವರಿದ್ದಲ್ಲಿ ಈ ಗ್ರಾಮವು ಬೆಳಗಾವಿಯಿಂದ 80 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 201 ಕಿಲೋಮೀಟರ್, ನಿಪ್ಪಾಣಿಯಿಂದ 10 ಕಿಲೋಮೀಟರ್, ಬಾಗಲಕೋಟೆಯಿಂದ 204 ಕಿಲೋಮೀಟರ್ ದೂರದಲ್ಲಿದ್ದು ಯಾವುದೇ ರೈಲು ಸಂಪರ್ಕ ವ್ಯವಸ್ಥೆ ಇರುವುದಿಲ್ಲ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಬಾಳು ಮಾಮಾರ ಜೀವನದ ಸಂಪೂರ್ಣ ಇತಿಹಾಸ ಮತ್ತು ಅದಮಾಪುರದಲ್ಲಿರುವ ಬಾಳು ಮಾಮಾರ ಸಮಾಧಿಗೆ ನಿರ್ಮಿಸಿದ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿದ್ದು ತಾವುಗಳು ಅದನ್ನು ಸಹ ವೀಕ್ಷಿಸಬಹುದು. ಇದಿಷ್ಟು ಪವಾಡ ಪುರುಷ ಸಂತ ಬಾಳು ಮಾಮ ಹುಟ್ಟಿ ಬೆಳೆದ ಅಕ್ಕೋಳ ಗ್ರಾಮದಲ್ಲಿರುವ ಮನೆ ಮತ್ತು ಇತಿಹಾಸ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.